ಆಕಾಶವಾಣಿ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್. ಯುವವಾಣಿ. ಯುವ ಕೇಳುಗರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಹಾಸನ ಮತ್ತು ಟೈಮ್ಸ್ ಪದವಿ ಪೂರ್ವ ಕಾಲೇಜು ಚನ್ನರಾಯಪಟ್ಟಣ ಇವರ ಸಹಯೋಗದಲ್ಲಿ ಆಕಾಶವಾಣಿಗೆ 90 ವರ್ಷ ತುಂಬಿದ ಸಂದರ್ಭದಲ್ಲಿ ಆಕಾಶವಾಣಿ ಚಿತ್ತ ಯುವಜನರಥ ಮಾಲಿಕೆಯಲ್ಲಿ ನಡೆದ ರಸಪ್ರಶ್ನೆ ಕಾರ್ಯಕ್ರಮದ ಧ್ವನಿ ಮುದ್ರಣದ ಅಂತಿಮ ಭಾಗವನ್ನ ಕೇಳೋಣ. ಕಾರ್ಯಕ್ರಮದ ಪ್ರಸ್ತುತಿ ಷಣ್ಮುಖ HV, ಸಹಕಾರ ಭವಿಷ್ಯ HY, ತಾಂತ್ರಿಕ ಸಹಕಾರ RK ಲೋಕೇಶ್. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ F ತಳವಾರ್. ಈಗ 4ನೇ ಸುತ್ತು ಗಣಿತ ಸುತ್ತು. ಇದಕ್ಕೂ ಅದೇ ನಿಯಮಗಳು. 30 ಸೆಕೆಂಡ್ಗಳ ಕಾಲಾವಕಾಶ, ನೇರ ಪ್ರಶ್ನೆಗೆ 10 ಅಂಕ. ನೀವೆಲ್ಲರೂ ಪೆನ್ ಮತ್ತೆ ಶೀಟ್ ನ ಹಿಡ್ಕೊಬಹುದು. ಕೆಲವೊಂದು ಬರ್ಕೊಂಡು ಸಾಲ್ವ್ ಮಾಡುವಂತ ಪ್ರಶ್ನೆ ಇರುತ್ತೆ. ಇದಕ್ಕೆ ಒಂದು ಬದಲಾವಣೆ, ಇದಕ್ಕೆ ಕಾಲಾವಕಾಶ 50 ಸೆಕೆಂಡ್ಸ್ ಬರ್ಕೊಂಡು ಮಾಡೋದಿರುತ್ತೆ. ಗಣಿತ ಮತ್ತು ಮಾನಸಿಕ ಸಾಮರ್ಥ್ಯ ಸುತ್ತಿನ ಮೊದಲ ಪ್ರಶ್ನೆ ಆರ್ಯಭಟ ತಂಡಕ್ಕೆ. ಇದೇನು ಬರ್ಕೊಳ್ಳೋದು ಬೇಡ, ಹಂಗೆ ಕೇಳಿಸ್ಕೊಳ್ಳಿ. ಭಾರತದಲ್ಲಿ ರಾಷ್ಟ್ರೀಯ ಗಣಿತ ದಿನವನ್ನ ಎಂದು ಆಚರಿಸುತ್ತಾರೆ? ಅಯ್ಯೋ, ಕೇಳಿದ್ದೆ ಓದಿದ್ದೆ, ಈಗ ನೆನಪಿಗೆ ಬರ್ತಾ ಇಲ್ಲ. ನಿಮ್ ಸ್ಕೂಲ್ನಲ್ಲಿ ಸೆಲೆಬ್ರೇಟ್ ಮಾಡ್ಲಿಲ್ವಾ ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ? ಸಮಯ ಆಗ್ತಾ ಇದೆ. ಪಾಸ್ ಪಾಸ್. ನಿಮಗೆ ಡಿಸೆಂಬರ್ 21. ಅಯ್ಯೋ, ಹತ್ರ ಬಂದ್ರಿ. ಆಡಿಯನ್ಸ್ ಹೇಳಿದ್ರು ಡಿಸೆಂಬರ್ 22, 22 ಹತ್ರ ಬಂದ್ರಿ. 21 ಬಂದ್ರಿ. ಇನ್ನು ಒಂದಿನ ಮುಂದಕ್ಕೆ ಹಾಕ್ಬಿಟ್ಟಿದ್ರೆ ಸಿಗ್ತಾ ಇತ್ತು. ಈಗ ವರಾಹ ಮಿಹಿರ ತಂಡಕ್ಕೆ ನೇರವಾದಂತ ಪ್ರಶ್ನೆ. ಈ ರಾಷ್ಟ್ರೀಯ ಗಣಿತ ದಿನವನ್ನ ಪ್ರಸಿದ್ಧ ಗಣಿತ ಶಾಸ್ತ್ರಜ್ಞರಾದ ಶ್ರೀನಿವಾಸ ರಾಮಾನುಜನ್ ಅವರ ಹುಟ್ಟುಹಬ್ಬ ದಿನ ಆಚರಿಸ್ತಾರೆ. ಹಾಗಾದ್ರೆ ರಾಮಾನುಜನ್ ಸಂಖ್ಯೆ ಅಂತ ಯಾವುದನ್ನ ಕರೀತಾರೆ? ಇದು ಪ್ರಸಿದ್ಧವಾದಂತ ಸಂಖ್ಯೆ, ಅದ್ರಲ್ಲೊಂದು ಟ್ರಿಕ್ ಇದೆ, ಅದಕ್ಕೆ ಅದನ್ನ ರಾಮಾನುಜನ್ ಸಂಖ್ಯೆ ಅಂತ ಹೇಳಿ ಕರೀತಾರೆ. ಒಂದು ಟ್ಯಾಕ್ಸಿ ನಂಬರ್ ನೋಡಿ ಹೇಳ್ತಾರೆ ಅವರು. ಇದು ಡಲ್ ನಂಬರ್ ಅಂತ ಅವ್ರು ಇನ್ನೊಬ್ರು ಹೇಳಿದ್ರೆ ಇಟ್ಸ್ ನಾಟ್ ಎ ಡಲ್ ನಂಬರ್, ಅದ್ರಲ್ಲಿ ಸ್ಪೆಷಲ್ ಇದೆ ಅಂತ ಹೇಳಿ ನೋಡಿದ ತಕ್ಷಣ ಹೇಳ್ತಾರೆ. ಹೇಳಿ, ಟ್ರೈ ಮಾಡಿ. ಸಮಯ ಆಗ್ತಾ ಇದೆ. ಸೈನ್ಸ್ ತುಂಬಾ ಚೆನ್ನಾಗಿ ಹೇಳಿದ್ರಿ. ಪಾಸ್. 2428. ಪಾಸ್. 1729. ಸರಿಯಾದಂತಹ ಉತ್ತರ. ಆರ್ಯಭಟ ತಂಡಕ್ಕೆ 5 ಬೋನಸ್ ಅಂಕ. ಬರ್ಲಿ ಚಪ್ಪಾಳೆ. 1729. ಏನಿದ್ರ ಸ್ಪೆಷಾಲಿಟಿ ಗೊತ್ತಾ? ಇದು ಸ್ಮಾಲೆಸ್ಟ್ ಪಾಸಿಟಿವ್ ಇಂಟಿಜರ್ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಸಮ್ ಆಫ್ 2 ಕ್ಯೂಬ್ಸ್. 1 ಕ್ಯೂಬ್ ಮತ್ತೆ 12 ಕ್ಯೂಬ್ ಮಾಡಿದ್ರೆ ನಿಮ್ಗೆ ಅಷ್ಟು ಬರುತ್ತೆ. 9 ಕ್ಯೂಬ್ ಮತ್ತೆ 10 ಕ್ಯೂಬ್ ಮಾಡಿದ್ರೆ ಅಷ್ಟು ಬರುತ್ತೆ. ಸ್ಮಾಲೆಸ್ಟ್ ನಂಬರ್ 2 ಕ್ಯೂಬ್ಗಳ ಮೊತ್ತ ಇದೊಂದೇ ಬರೋದಂಥದ್ದು. ಸ್ಪೆಷಲ್ ಇದೆ ತುಂಬಾ. 5 ಬೋನಸ್ ಅಂಕ. ಈಗ ನೇರ ಪ್ರಶ್ನೆ ಆರ್ಯಭಟ ತಂಡಕ್ಕೆ. ಪಂಚಭುಜಾಕೃತಿ ಪೆಂಟಗಾನ್ ಎಷ್ಟು ಸೈಡ್ ಇರುತ್ತೆ? 5. ಪ್ರಶ್ನೆ ಅದಲ್ಲ. ಇದರ ಎಲ್ಲಾ ಒಳಕೋನಗಳ ಮೊತ್ತ ಎಷ್ಟು? ಸಮ್ ಆಫ್ ದ ಇಂಟೀರಿಯರ್ ಆಂಗಲ್ಸ್ ಆಫ್ ಎ ಪೆಂಟಗಾನ್. 540 ಡಿಗ್ರಿ. 540 ಸರಿಯಾದಂತಹ ಉತ್ತರ ಸರ್. ಬ್ರಹ್ಮಗುಪ್ತ ತಂಡಕ್ಕೆ 10 ಪೂರ್ತಿ ಅಂಕ. ಹೇಗೆ ಗೊತ್ತಾ? ಒಂದು ಫಾರ್ಮುಲಾ ಇದೆ. n-2 ಇಂಟು 180 ಮಾಡಿದ್ರೆ 5-2 ಇಂಟು 180, ಅಲ್ಲಿಗೆ 3 ಇಂಟು 180, 540 ಸರಿಯಾದಂತಹ ಉತ್ತರ. ಚರಕ ತಂಡಕ್ಕೆ ನೇರವಾದಂತಹ ಪ್ರಶ್ನೆ. ಎಲ್ಲರೂ ಬರ್ಕೊಳ್ಳಿ. ಒಂದು ಸೀರೀಸ್ ಹೇಳ್ತೀನಿ, ಅದರಲ್ಲಿ ನಾನು ಕೇಳುವಂತ ಮುಂದಿನ ಸಂಖ್ಯೆ ಯಾವುದು ಅಂತ ಹೇಳಬೇಕು. 2, 5, 10, 17, 26. ವಾಟ್ ಇಸ್ ದ ನೆಕ್ಸ್ಟ್ ನಂಬರ್? ಅದನ್ನು ನೀವೇ ಹೇಳ್ಬಿಡಿ ಸರ್ ಅಂತೀರಾ? 38 ತಪ್ಪಾಗಿದೆ. 37 ಸರಿಯಾದಂತಹ ಉತ್ತರ. 5 ಬೋನಸ್ ಅಂಕ. ಸುಶ್ರುತ ತಂಡಕ್ಕೆ ಆಡ್ ಮಾಡೋ ಸ್ವಲ್ಪ ಕನ್ಫ್ಯೂಷನ್ ಆದ್ರ ಬಹಳಷ್ಟು ವಿಧಾನದಲ್ಲಿ ಹೇಳ್ಬೋದು. ಇದನ್ನ 1 + 1 2, 2 ಸ್ಕ್ವೇರ್ 4, 4 + 1 5, 3 ಸ್ಕ್ವೇರ್ 9, ಹಾಗೆ 10. ಒಂದನ್ನು ಆಡ್ ಮಾಡ್ತೀವಿ ಸ್ಕ್ವೇರ್ ನಂಬರ್ಸ್ಗೆ. ಈಗ ಸುಶ್ರುತ ತಂಡಕ್ಕೆ ನೇರವಾದಂತಹ ಪ್ರಶ್ನೆ. ಇದನ್ನ ಬರ್ಕೊಳ್ಳೋದು ಬೇಡ, ನೋಡಿ ಯೋಚನೆ ಮಾಡಿ. a + b ಹೋಲ್ ಕ್ಯೂಬ್ ನ ಎಕ್ಸ್ಪಾನ್ಷನ್ ಫಾರ್ಮ್. a³ + b³ + 3ab ಆಫ್ a + b. ಸರಿಯಾದಂತಹ ಉತ್ತರ. ಪೂರ್ತಿ 10 ಅಂಕ ಸುಶ್ರುತ ತಂಡಕ್ಕೆ. a³ + b³ + 3ab ಆಫ್ a + b. ಈಗ ಸುಶ್ರುತ ತಂಡಕ್ಕೆ ನೇರವಾದಂತಹ ಪ್ರಶ್ನೆ. ಇದನ್ನು ಬರ್ಕೊಳ್ಳಿ. 2 ಇಂಟು 8 ಡಿವೈಡೆಡ್ ಬೈ 2 + 4 - 3 ಇದರ ಬೆಲೆ ಎಷ್ಟು? ಮಾಡ್ತಾರೆ ಮ್ಯಾಥ್ಸ್. 9 ಸರಿಯಾದಂತಹ ಉತ್ತರ. ಪೂರ್ತಿ 10 ಅಂಕ ಸುಶ್ರುತ ತಂಡಕ್ಕೆ. ಫಸ್ಟ್ ಡಿವಿಷನ್ ಮಾಡ್ಕೋತೀವಲ್ಲ ಬಾಡ್ ಮಾಸ್ ಪ್ರಕಾರ. 8 ಡಿವೈಡೆಡ್ ಬೈ 2 4 ಆಗುತ್ತೆ. ಮತ್ತೆ ನೆಕ್ಸ್ಟ್ ಇಂಟು 4 ಇಂಟು 2 8, ಮತ್ತೆ +4 ಅಂದ್ರೆ 12, 12 - 3 9 ಸರಿಯಾದಂತಹ ಉತ್ತರ. ಚರಕ ತಂಡಕ್ಕೆ ನೇರವಾದಂತಹ ಪ್ರಶ್ನೆ. ತುಂಬಾ ಸುಲಭ ಇದೆ. 500ರ 25% ಎಷ್ಟು? What is the 25% of 500? 125. 125 ಸರಿಯಾದಂತಹ ಉತ್ತರ.
ಚರಕ ತಂಡಕ್ಕೆ ಪೂರ್ತಿ 10 ಅಂಕ. ಬ್ರಹ್ಮಗುಪ್ತ ತಂಡಕ್ಕೆ ಸ್ವಲ್ಪ ಯೋಚನೆ ಮಾಡಿ, ನಗ್ಬೇಡಿ ಹಿಂಗೆಲ್ಲ ಕೇಳ್ತಾರಲ್ಲ ಸರ್ ಅಂತ. 1 ಗಂಟೆಗೆ ಎಷ್ಟು ದಿನ? ನನಗೆ ಫ್ರಾಕ್ಷನ್ ಹೇಳಿದ್ರೆ ಸಾಕು. 1/24. 1/24 ಸರಿಯಾದಂತಹ ಉತ್ತರ. 1 ಗಂಟೆಗೆ 1/24 ಡೇಸ್. ನಿಮಗೂ ಸುಲಭವಾಗಿ ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. 2, 3 ಮತ್ತು 5ರ ಲಾಸಾಹ ಎಷ್ಟು? ಎಲ್ಸಿಎಂ ಆಫ್ 2, 3 and 5. 30 ಸರಿಯಾದಂತಹ ಉತ್ತರ. ವರಾಹ ಮಿಹಿರ ತಂಡಕ್ಕೆ 10 ಪೂರ್ತಿ ಅಂಕ. ಇದು ಯಾವೂ ಕೂಡ ಒಂದೇ ನಂಬರ್ ಇಂದ ಡಿವೈಡ್ ಆಗಲ್ಲ, ಸೊ ಮಲ್ಟಿಪ್ಲೈ ಮಾಡಿದ್ರೆ 2 3 6, 6 5 30. ಆರ್ಯಭಟ ತಂಡಕ್ಕೆ ಒಬ್ಬ ವ್ಯಕ್ತಿಯು ತಾನು ನಿಂತ ಜಾಗದಿಂದ ಪೂರ್ವಕ್ಕೆ 12 ಕಿಲೋಮೀಟರ್ ಚಲಿಸಿ ನಂತರ ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ಚಲಿಸುತ್ತಾನೆ. ಆತ ಈಗ ತನ್ನ ಆರಂಭಿಕ ಬಿಂದುವಿನಿಂದ ಕನಿಷ್ಠ ಎಷ್ಟು ದೂರದಲ್ಲಿದ್ದಾನೆ? 17 ತಪ್ಪಾದಂತ ಉತ್ತರ. ಕನಿಷ್ಠ ದೂರ ಮೊದಲು 12, ಆಮೇಲೆ ಬಲಕ್ಕೆ ತಿರುಗಿ 5 ಕಿಲೋಮೀಟರ್. ಆರಂಭದಿಂದ ಕನಿಷ್ಠ ದೂರ ನನಗೆ ಹೇಳ್ಬೇಕಾಗಿರೋದು. ಡಿಸ್ಪ್ಲೇಸ್ಮೆಂಟ್ ಅಂತಾರೆ, ಗೊತ್ತಿದ್ಯಾ? ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೇರೆ, ಡಿಸ್ಪ್ಲೇಸ್ಮೆಂಟ್ ಬೇರೆ. 7 ತಪ್ಪಾದಂತಹ ಉತ್ತರ. ಕಾಯ್ತಾ ಇದ್ರೆ ಹೇಳಲಿಕ್ಕೆ ಅವರು 13 ಸರಿಯಾದಂತಹ ಉತ್ತರ. ಇದಕ್ಕೆ ನೀವು ಪೈಥಾಗೋರಸ್ ಥಿಯರಂ ಅಪ್ಲೈ ಮಾಡಬೇಕಲ್ವಾ? ಏನ್ ಪೈಥಾಗೋರಸ್ ಥಿಯರಂ? ಸ್ಕ್ವೇರ್ ಆನ್ ದ ಹೈಪಾಟನಸ್ ಇಸ್ ಈಕ್ವಲ್ ಟು ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ದ ಅದರ್ 2 ಸೈಡ್ಸ್. ಈ ಸುತ್ತಿನ ಎಲ್ಲಾ ಪ್ರಶ್ನೆಗಳು ಮುಗಿದಿದೆ. ಈಗ ಕೊನೆಯ ಸುತ್ತು ಸಾಮಾನ್ಯ ಜ್ಞಾನ, ಜನರಲ್ ನಾಲೆಡ್ಜ್. ಸ್ವಲ್ಪ ಡೇಂಜರ್ ಆಗ್ಬೋದು, ಯಾಕೆಂದ್ರೆ ಇದು ನೆಗೆಟಿವ್ ಸುತ್ತು ಸರ್. ನೀವು ಒಂದೇ ಒಂದು ಉತ್ತರ ತಪ್ಪು ಹೇಳಿದ್ರು ನಿಮ್ದು ಈಗಾಗಲೇ ತಗೊಂಡಿರೋದ್ರಲ್ಲಿ 5 ಮಾರ್ಕ್ಸ್ ಹೋಗುತ್ತೆ. ಏನು ತಗೊಂಡಿಲ್ಲ ಸರ್ ನಾನು ಅಂದ್ರೆ -5 ಮಾಡ್ತೀವಿ ಅಷ್ಟೇ. ನಿಮ್ಗೆ ಕಾನ್ಫಿಡೆಂಟ್ ಇದ್ರೆ ಹೇಳ್ಬೇಕು, ಇಲ್ವಾ ಪಾಸ್ ಅಷ್ಟೇ. ನಿಮಗೆ ಗೊತ್ತಿಲ್ಲ ಅಂದ್ರೆ ಪಾಸ್ ಅಂತ ಹೇಳ್ಬೋದು. ಇಲ್ಲಿ ಪಾಸಿಗೆ ಏನು ಮಾರ್ಕ್ಸ್ ಇಲ್ಲ, ಬಟ್ ನೀವು ಹೇಳ್ಬೋದು ಅಷ್ಟೇ ಉತ್ತರನ. ನಿಮ್ ಪ್ರಶ್ನೆ ನಿಮಗೆ ಅಷ್ಟೇ. ಪಾಸ್ ಆದ್ರೆ ಆಡಿಯನ್ಸ್ ಅಥವಾ ನೀವು ಹೇಳ್ಬೋದು. ಬೋನಸ್ ಇಲ್ಲ. ಇದು 30 ಸೆಕೆಂಡ್. ಮೊದಲ ಪ್ರಶ್ನೆ, ಕದಂಬ ವಂಶದ ಸ್ಥಾಪಕರು ಯಾರು? ನಿಮ್ಮ ಸಮಯ ಆರಂಭ ಆಗಿದೆ. ಕದಂಬರು ಕೇಳಿದ್ರ? ಹಿಸ್ಟ್ರಿ ಎಲ್ಲ ಗೊತ್ತೇ ಇಲ್ಲ ಸರ್ ಅಂತೀರ. ಸಮಯ ಓಡ್ತಾ ಇದೆ, ಯೋಚನೆ ಮಾಡಿ. ಪಾಸ್. ನಿಮ್ದು ಯಾರು ಇಲ್ಲ ಸರ್. ಮತ್ತೆ ಮಯೂರ ವರ್ಮ. ಯಾರಿಗೂ ಅಂಕ ಇಲ್ಲ. ಚನ್ನರಾಯಪಟ್ಟಣ ಅಂದ್ರೆ ಗೊಮ್ಮಟೇಶ್ವರ ವಿಗ್ರಹ, ಹೌದಾ? ಗೊಮ್ಮಟೇಶ್ವರ ವಿಗ್ರಹದ ಎತ್ತರ ಎಷ್ಟು? ಫೀಟಲ್ಲಿ ಹೇಳ್ಬೇಕು. ಸುಲಭವಾದಂಥ ಪ್ರಶ್ನೆ, ನೀವು ಹೋಗಿ ನೋಡಿಲ್ವಾ? ಇಲ್ಲ ಅಂದ್ರೆ ಟ್ರಿಪ್ಪಿಗೆ ಕರ್ಕೊಂಡೋಗಿ ಕೇಳ್ತೀನಿ ಶ್ರೀಕಂಠ ಸರಿಗೆ. ಗೊತ್ತಿಲ್ಲ ಹೇಳಿ, ಉತ್ತರ ಹೇಳಿ ಗೊತ್ತಿದ್ರೆ. 57 ಪಾಯಿಂಟ್ ಸಮಥಿಂಗ್, 57 ಫೀಟ್. ಬೋನಸ್ ಇಲ್ಲದೆ ಇರೋದ್ರಿಂದ ನಿಮಗೆ ಅಂಕ ಇಲ್ಲ. ನೇರವಾದಂತ ಪ್ರಶ್ನೆ. ಈಗ ಬ್ರಹ್ಮಗುಪ್ತ ತಂಡಕ್ಕೆ ನೇರವಾದಂತ ಪ್ರಶ್ನೆ. ಹಾಸನ ಜಿಲ್ಲಾ ಪಂಚಾಯತ್ನ ನೂತನ ಸಿಇಒ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಯಾರು? ಹೀಗಾಗಿತ್ತು ಮೊನ್ನೆ. ಒಂದು ಸ್ಪೆಷಾಲಿಟಿನೂ ಇದೆ, ಕ್ಲೂನು ಕೊಡ್ತೀನಿ. ಹಾಸನ್ SP ಯಾರು ಗೊತ್ತಾ? ಪೊಲೀಸ್ ವರಿಷ್ಠಾಧಿಕಾರಿ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಅದು ಗೊತ್ತಿಲ್ಲ. ಅವರ ಪತಿ ಇವರು. ತಪ್ಪು ಉತ್ತರ ಬಂದ್ರೆ 5 ಮಾರ್ಕ್ಸ್ ಕಟ್ ಆಗುತ್ತೆ. ಇಲ್ಲಿ ಗೊತ್ತಿಲ್ಲ ಯಾರಿಗೂ. ಬೆಳಿಗ್ಗೆ ಅಷ್ಟೇ ಮಾತಾಡ್ದು. ಮೇಡಮ್ ಹೇಳ್ತಾರೆ, ಶ್ವೇತಾ ಮೇಡಮ್. ಹೇಳಿ ಮೇಡಮ್. ಶುಭಂ ಶುಕ್ಲಾ. ಬೆಳಿಗ್ಗೆ ಅಷ್ಟೇ ಮಾತಾಡ್ತಾ ಇದ್ವಿ. ಇವರು ಮತ್ತೆ ಶುಭಾನ್ವಿತಾ SP ಇಬ್ರು ದಂಪತಿಗಳು. ಇದು ವಿಶೇಷವಾದಂತಹ ಪ್ರಕರಣ ಅಂತೇಳಿ. ನೇರ ಪ್ರಶ್ನೆ ಚರಕ ತಂಡಕ್ಕೆ. ಕರ್ನಾಟಕ ಸರ್ಕಾರದ ಪ್ರಸ್ತುತ ಕಾನೂನು ಸಚಿವರು ಯಾರು? ತಪ್ಪು ಹೇಳಿದ್ರೆ 5 ಮಾರ್ಕ್ಸ್ ಕಟ್ ಆಗುತ್ತೆ. ಇಲ್ಲ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂದ್ಬಿಡಿ ಅಷ್ಟೇ. ನೋಡಿ, ಈ ಸುತ್ತಲೆಲ್ಲ ಸೈಲೆಂಟ್ ಆಗ್ಬಿಟ್ರು. ಗೊತ್ತಿಲ್ಲ ಆಡಿಯನ್ಸ್ ಇಲ್ಲಿ. ಯಾವ ಸಚಿವರುಗಳು ಗೊತ್ತಿಲ್ಲ. HK ಪಾಟೀಲ್ ತಿಳ್ಕೋಬೇಕು. ಮುಖ್ಯಮಂತ್ರಿ ಯಾರು ಗೊತ್ತಾ? ಹೋಗ್ಲಿ, ಅವರೊಬ್ಬರೇ ಗೊತ್ತಿಲ್ಲ. ಸುಶ್ರುತ ತಂಡಕ್ಕೆ ನೋಡೋಣ. ಇದು ನಿಮ್ಮ ಪ್ರಶ್ನೆ, ನಿಮ್ಮ ಕಾಲೇಜ್ ಸಂಸ್ಥೆ ಎಲ್ಲ ಕಟ್ಟಿ ಬೆಳೆಸಿದ್ದಾರೆ. ಗಂಗಾಧರ್ ಸರ್, ಹೌದಾ? ಗಂಗಾಧರ್ BK. ಏನ್ BK ಅಂದ್ರೆ? ಬಿ ಮತ್ತೆ K. B ಅಂದ್ರೆ ಊರ ಹೆಸರು ಇರುತ್ತೆ, K ಅಂದ್ರೆ ತಂದೆ ಹೆಸರು. ಎರಡನ್ನ ಹೇಳ್ಬೇಕು, ತಿಳ್ಕೊಂಡಿರ್ಬೇಕು. ನೋಡೋಣ ಅಂತ ಪಾಪ ಸರ್ ಹೇಳಿರ್ತಾರೆ ಕಂಡ್ರೆ. ಭಾಷಣ ಇಷ್ಟ ಮಾಡ್ಬೇಕಾರೆ ನಮ್ಮ ತಂದೆಯವರು ನಾನು ಇಲ್ಲಿ ಹುಟ್ಟು ಬೆಳೆದಿದ್ದೀನಿ ಅಂತ ಹೇಳಿರ್ತಾರಲ್ವಾ. ಹೇಳಿರ್ತಾರೆ. ಇಷ್ಟೆಲ್ಲ ಕಾಲೇಜ್ ಎಲ್ಲ ಕಟ್ಟಿ ಮಾಡಿದ್ದಾರೆ ಅಂತ ತಿಳ್ಕೊಬೇಕಲ್ವಾ? ಗೊತ್ತಿಲ್ಲ. ಇಲ್ಲಿ ಯಾರಾದ್ರು ಮೇಡಮ್ ನೀವು ಏನಾರು ಹೇಳ್ತೀರಾ? ಸರ್ ನೀವು ತಂದೆ ಹೆಸರು ಕೃಷ್ಣೇಗೌಡ, ಅವ್ರ ಊರು ಬಳ್ಳೇಕೆರೆ ಅಂತ ಹೇಳಿ. ಈಸಿ ಇದೆ. ಒಡಿಸ್ಸಾ ರಾಜ್ಯದ ರಾಜಧಾನಿ ಯಾವುದು? ಕ್ಯಾಪಿಟಲ್ ಸಿಟಿ ಆಫ್ ಒಡಿಸ್ಸಾ. ಸಮಯ ಓಡ್ತಾ ಇದೆ. ಪಾಂಡಿಚೇರಿ. ತಪ್ಪಾದಂತ ಉತ್ತರ ಸರ್. 5 ಅಂಕನ ಕಟ್ ಮಾಡಿ. ಅದಕ್ಕೆ ಹೇಳೋದು, ಗೊತ್ತಿದ್ರೆ ಮಾತ್ರ ಹೇಳ್ಬೇಕು. ನೆಕ್ಸ್ಟ್ ಭುವನೇಶ್ವರ್, ಬಟ್ ಅಂಕ ಇಲ್ಲ. ತಮಿಳುನಾಡಿನಲ್ಲಿ ಬಹುಮತದೊಂದಿಗೆ ಅಧಿಕಾರ ಪಡೆದ ಪಕ್ಷ ಯಾವುದು? TVK ಸರಿಯಾದಂತಹ ಉತ್ತರ. ತಮಿಳಿಗ ವೆಟ್ರಿ ಕಜಗಂ. ತಮಿಳುನಾಡು ವಿಕ್ಟ್ರಿ ಪಾರ್ಟಿ ಅಥವಾ ತಮಿಳುನಾಡು ವಿಜಯ ಪಕ್ಷ. ನಿಮ್ಗೆ ಸ್ವಲ್ಪ ರಾಮಾಯಣ ಮಹಾಭಾರತ ತಿಳ್ಕೊಬೇಕಲ್ವಾ? ರಾವಣ ಸೀತೆಯನ್ನ ಅಪಹರಿಸ್ಕೊಂಡು ಹೋಗ್ತಿರ್ತಾನಂತೆ. ಒಂದು ಪಕ್ಷಿ ಬಂದು ಅವನ ಜೊತೆ ಯುದ್ಧ ಮಾಡ್ತಾರೆ. ಜಟಾಯು ಸರಿಯಾದಂತಹ ಉತ್ತರ. 10 ಪೂರ್ತಿ ಅಂಕ ಬ್ರಹ್ಮಗುಪ್ತ ತಂಡಕ್ಕೆ. ವರಾಹ ಮಿಹಿರ ತಂಡಕ್ಕೆ. ಭಾರತ ಕ್ರಿಕೆಟ್ ತಂಡ ಮೊಟ್ಟ ಮೊದಲ ಬಾರಿಗೆ ವಿಶ್ವಕಪ್ ಅನ್ನು ಗೆಲ್ಲುತ್ತೆ. 50 ಓವರ್ಗಳ ವಿಶ್ವಕಪ್ ಗೆದ್ದ ವರ್ಷ ಯಾವುದು? ಮೂವಿ ಇದೆ,
ತುಂಬಾ ತಿಳ್ಕೊಬೇಕಾದಂತ ವಿಷಯ ಸ್ಪೋರ್ಟ್ಸ್ ಅಲ್ಲಿ. ತಪ್ಪು ಹೇಳಿದ್ರೆ ಮಾರ್ಕ್ಸ್ ಹೋಗುತ್ತೆ, ಗೊತ್ತಿದ್ರೆ ಮಾತ್ರ ಹೇಳಿ. 1983 ಯಾರು ಕ್ಯಾಪ್ಟನ್ ಇದ್ದವರು? ಯಾವ ತಂಡದ ವಿರುದ್ಧ ಗೆಲ್ತೆ ಫೈನಲ್? ವೆಸ್ಟ್ ಇಂಡೀಸ್ ಸರಿಯಾದಂತಹ ಉತ್ತರ. ಕೊನೆಯ ಪ್ರಶ್ನೆ, ಸೈನ್ಸ್ ತಗೊಂಡಿದ್ರಲ್ಲ, ಡಾಕ್ಟರ್ ಇಂಜಿನಿಯರ್ ಆಗ್ಬೇಕು ಅಂತ ಬಯಸ್ತೀರಾ. MBBS ಫುಲ್ ಫಾರ್ಮ್ ಏನು? ಡಾಕ್ಟರ್ ಆಗ್ಬೇಕು ಅಂತಿರಲ್ಲ, ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ MBBS? ಸಮಯ ಹೋಗ್ತಾ ಇದೆ. ಬ್ಯಾಚುಲರ್ ಆಫ್ ಮೆಡಿಸಿನ್ ಅಂಡ್ ಬ್ಯಾಚುಲರ್ ಆಫ್ ಸರ್ಜರಿ. ಇಲ್ಲಿಗೆ 5 ಸುತ್ತುಗಳು ಮುಗಿದಿದೆ. 5 ಸುತ್ತುಗಳ ನಂತರ ಯಾವ ತಂಡ ಎಷ್ಟು ಅಂಕ ಗಳಿಸಿ ಯಾವುದು ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಗಳಿಸಿದೆ ಅಂತ ನೋಡುವಂತ ಸಮಯ. ಅವ್ರು ಸ್ವಲ್ಪ ಕೌಂಟ್ ಮಾಡ್ಲಿಕ್ಕೆ ಸಮಯ ಕೊಡೋಣ. ಇದಾಗಿತ್ತು ಆಕಾಶವಾಣಿ ಹಾಸನ ಮತ್ತು ಟೈಮ್ಸ್ ಪದವಿ ಪೂರ್ವ ಕಾಲೇಜು ಚನ್ನರಾಯಪಟ್ಟಣ ಇವರ ಸಹಯೋಗದೊಂದಿಗೆ ಆಕಾಶವಾಣಿಗೆ 90 ವರ್ಷ ತುಂಬಿದ ಸಂದರ್ಭದಲ್ಲಿ ಯುವ ಜನರತ್ತ ಆಕಾಶವಾಣಿ ಚಿತ್ತ ಮಾಲಿಕೆಯಲ್ಲಿ ರಸ ಪ್ರಶ್ನೆ ಸ್ಪರ್ಧೆ ಕಾರ್ಯಕ್ರಮ. ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಸ್ಪರ್ಧಾಳುಗಳಿಗೆ ಸ್ಪರ್ಧೆಯನ್ನ ಆಯೋಜನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಟೈಮ್ಸ್ ಪದವಿ ಪೂರ್ವ ಕಾಲೇಜು ಚನ್ನರಾಯಪಟ್ಟಣದ ಆಡಳಿತ ಮಂಡಳಿಯ PK ಗಂಗಾಧರ್ ಅವರಿಗೆ ಹಾಗೂ ಪ್ರಾಂಶುಪಾಲರು, ಉಪಪ್ರಾಂಶುಪಾಲರಿಗೆ, ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಫಲಿತಾಂಶ ಹೊರಬರಲಿದೆ. ಯಾವ ತಂಡ ಪ್ರಥಮ, ಯಾವ ತಂಡ ದ್ವಿತೀಯ, ಯಾವ ತಂಡ ತೃತೀಯ ಸ್ಥಾನ ಗಳಿಸಿದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಕ್ವಿಜ್ ಆದಮೇಲೆ ಏನು ಅಂತ ಕುತೂಹಲ ಇರಬಹುದು ನಿಮಗೆ. ಸರ್ಟಿಫಿಕೇಟ್ ಸಿಗುತ್ತೆ ಆಕಾಶವಾಣಿ ಕಡೆಯಿಂದ, ಮತ್ತೆ ಎಲ್ಲರಿಗೂ ಒಂದು ಗೌರವಧನ ಇರುತ್ತೆ. ಎಲ್ಲ ಸುತ್ತಿನ ನಂತರ ಒಟ್ಟು ಅಂಕಗಳು: ಆರ್ಯಭಟ 30, ವರಹಮೀರ 60 ಅಂಕಗಳು, ಬ್ರಹ್ಮಗುಪ್ತ 70 ಅಂಕಗಳು, ಚರಕ 85 ಅಂಕಗಳು, ಸುಶ್ರುತ 80 ಅಂಕಗಳು. ಪ್ರಥಮ ಸ್ಥಾನ ಚರಕ, ದ್ವಿತೀಯ ಸ್ಥಾನ ಸುಶ್ರುತ, ತೃತೀಯ ಸ್ಥಾನ ಬ್ರಹ್ಮಗುಪ್ತ, 4ನೇ ಸ್ಥಾನ ವರಹಮೀರ, 5ನೇ ಸ್ಥಾನ ಆರ್ಯಭಟ. ಎಲ್ಲ ವಿಜೇತರಿಗೆ ಅಭಿನಂದನೆಗಳು. ಹಾಗೆ ಭಾಗವಹಿಸಿದ ಎಲ್ರಿಗೂ ಕೂಡ ಧನ್ಯವಾದ. ಎಲ್ಲರೂ ಕೂಡ ಮುಖ್ಯನೇ ಇಲ್ಲಿ. ಹಾಗೆ ಆಲಿಸಿದಂಥ ಎಲ್ಲ ನಿಮ್ಮ ವೀಕ್ಷಕ ಕೇಳುಗರಾದಂಥ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸ್ತಾ ಇವತ್ತಿನ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಯುವವಾಣಿಯಲ್ಲಿ ಇದುವರೆಗೆ ಆಕಾಶವಾಣಿ ಹಾಸನ ಮತ್ತು ಟೈಮ್ಸ್ ಪದವಿ ಪೂರ್ವ ಕಾಲೇಜು ಚನ್ನರಾಯಪಟ್ಟಣ ಇವರ ಸಹಯೋಗದಲ್ಲಿ ಆಕಾಶವಾಣಿಗೆ 90 ವರ್ಷ ತುಂಬಿದ ಸಂದರ್ಭದಲ್ಲಿ ಆಕಾಶವಾಣಿ ಚಿತ್ತ ಯುವಜನರಥ ಮಾಲಿಕೆಯಲ್ಲಿ ನಡೆದ ರಸಪ್ರಶ್ನೆ ಕಾರ್ಯಕ್ರಮದ ಧ್ವನಿ ಮುದ್ರಣದ ಅಂತಿಮ ಭಾಗವನ್ನ ಕೇಳಿದಿರಿ. ಕಾರ್ಯಕ್ರಮ ನಡೆಸಿಕೊಟ್ಟವರು ಷಣ್ಮುಖ HV, ಸಹಕಾರ ಭವಿಷ್ಯ HY, ತಾಂತ್ರಿಕ ಸಹಕಾರ RK ಲೋಕೇಶ್. ಈ ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ F ತಳವಾರ್.